ಈಗೆಲ್ಲ ಲೋ ಬಜೆಟ್ ತೋರಿಸ್ದು, ಇವಾಗ ನಿಮಗೆ ಮಾಡೆಲ್ ಗಾಡಿ ಬೇಕು ಅನ್ನೋರಿಗೆ ತೋರಿಸ್ಕೊಡ್ತೀವಿ. ಯಾಕಂದರೆ ಲೋ ಬಜೆಟ್ ಹಾಕಿದ್ರೆ ತುಂಬ ಜನ ಗುಜ್ರಿ ಗಾಡಿ ಅಂತೀರಾ. ಸರ್, ಗುಜ್ರಿ ಗಾಡಿ ಅಂತ ಯಾರು ಹೇಳ್ತೀರಾ ಅವ್ರಿಗೆ ಮಾಡೆಲ್ ಗಾಡಿ ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಫೋರ್ಸ್ ಗೂರ್ಖಾ K10 ಅಂದರೆ ನಿಮಗೆ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲು ವಿತ್ ನಿಮಗೆ ಮ್ಯಾಗ್ವಿಲ್ ಎಲ್ಲನೂ ಕೂಡ ಬರುತ್ತೆ. ಇದು ಬಂದು ನಿಮಗೆ 4 ಸೀಟರು. ಮತ್ತು ಇದೇನಪ್ಪ ಅಂದರೆ ಡೀಸೆಲ್ ವೇರಿಯಂಟು, ಜೊತೆಗೆ 4x4x4 ಇರುತ್ತೆ. ಎಲ್ಲ ಕಡೆ ನೀವು 4x4 ನೋಡಿರ್ತೀರ, ಬಟ್ ಇದು ಬಂದು 4x4x4 ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಿಮಗೆ ಏರ್ ಬ್ಯಾಗು, ABS ಎಲ್ಲನೂ ಕೂಡ ಇರುತ್ತೆ. ಮಾಡಲು ಸರ್ ಇದು ಸರ್ 2021 ಮಾಡಲು. ಓಕೆ, 2021 ಮಾಡಲು. ಓನರು ಸಿಂಗಲ್ ಓನರ್ ಗಾಡಿ. ಓಡಿರೋ ಸರ್ ಬರೀ 7,000 ಓಡಿದೆ ಗಾಡಿ. 7000 ಅಷ್ಟೇ ಓಡಿರೋದು. ಓಕೆ, 7000 ಕಿಲೋಮೀಟರ್ ಅಂದರೆ 7000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ಸರ್ ಇದು? ಸರ್ 10 ಬರುತ್ತೆ ಸರ್. ಓಕೆ, 10 ಮೈಲೇಜ್ನ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೋಟಿಂಗ್ ಪ್ರೈಸ್ ಏನಿದೆ ಇದಕ್ಕೆ? ಸರ್ 14.5 ಲಕ್ಷ ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 14,50,000 14,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದಕ್ಕೆ ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದ್ದರೆ ನಿಮಗೆ 1 ಲಕ್ಷ 2 ಲಕ್ಷ ಡೌನ್ ಪೇಮೆಂಟಲ್ಲಿ ಸಿಗ್ಬೋದು. ಕ್ರೆಡಿಟ್ ಹಿಸ್ಟ್ರಿ ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಡೌನ್ ಪೇಮೆಂಟ್ ಆಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ VXI ಪೆಟ್ರೋಲ್ ಮಿಡ್ ವೇರಿಯಂಟು. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲನೂ ಕೂಡ ಬರುತ್ತೆ. ಜೊತೆಗೆ ನಿಮಗೆ DL ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಮಾಡಲು ಸರ್ ಇದು? ಸರ್ 2019 ಮಾಡಲು. ಓಕೆ, ಸಿಂಗಲ್ ಓನರ್ ಆಗಿದೆ ಗಾಡಿ. ಎಷ್ಟು ಓಡಿದೆ ಸರ್ ಇದು? ಸರ್ 52,000 ಓಡಿದೆ. ಓಕೆ, 6 ಲಕ್ಷ ರೂಪಾಯಿಗೆ ಹೇಳ್ತಿದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ, 6 lakhs 6 ಲಕ್ಷ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಡೌನ್ ಪೇಮೆಂಟು ಸರ್ ಇದಕ್ಕೆ? ಸರ್ ಇದಕ್ಕೆ 80,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಗಾಡಿ ಕೊಡ್ತೀವಿ ನೋಡಿ. ಓಕೆ, 80,000 ಅಂದರೆ 80,000 ಡೌನ್ ಪೇಮೆಂಟ್ ಇರುತ್ತೆ. ಇನ್ನು ಮಿಕ್ಕಿದ್ದು ನಿಮಗೆ ಲೋನಲ್ಲಿ ಆಗುತ್ತೆ. ಬಟ್ ಏನಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಲೋ ಬಜೆಟಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರುತಿ ಸುಜುಕಿ ಝೆನ್ K05 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಮಾಡಲ್ ಇದು? ಸರ್ 96 ಮಾಡಲು. ಓಕೆ, 4 ಓನರ್ ಆಗಿದೆ. 28ವರೆಗೆ FC ಸಿಗುತ್ತೆ. ಓಕೆ, ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ ನೋಡಿ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 48,000 ರೂಪಾಯಿ ಫೈನಲ್ ಕೊಡ್ತೀನಿ ನೋಡಿ ಸರ್. ಓಕೆ, 48,000 48,000ಕ್ಕೆ ನಿಮಗೆ ಈ ಗಾಡಿ ಫೈನಲ್ ಆಗುತ್ತೆ. ನಿಮಗೆ ಇಂಟೀರಿಯರ್ ಎಲ್ಲ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನೇನು ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಇಂಟೀರಿಯರ್ ಎಲ್ಲ ಜಾಸ್ತಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾಯಿಲ್ಲ, ಬಟ್ ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ 48,000 48,000ಗೆ ನಿಮಗೆ ಈ ಗಾಡಿ ಸಿಗುತ್ತೆ. ಟಾಟಾ ನ್ಯಾನೋ CX ವೇರಿಯಂಟು K29 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಮಾಡಲ್ ಇದು? ಸರ್ 2011 12 ರಿಜಿಸ್ಟರ್ಡ್ ಆಗೈತೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. 55,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. 55,000ಕ್ಕೆ ಎಷ್ಟು ಓಡಿರ್ಬೋದು ಸರ್ ಇದೆಲ್ಲ? ಸರ್ ಓಡಿದೆ ಒಂದು 60-70,000 ಓಡಿದೆ. ಓಕೆ, 55,000 55,000ಗೆ ನಿಮಗೆ ನ್ಯಾನೋ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮತ್ತೊಂದು ನ್ಯಾನೋ K03 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2010 4 ಓನರ್ ಆಗಿದೆ ಗಾಡಿ ಇದು. ಓಕೆ, ಇದು 55,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. 55,000ಕ್ಕೆ 55,000 ರೂಪಾಯಿ. ಎಷ್ಟು ಓಡಿರ್ಬೋದು ಸರ್ ಇವೆಲ್ಲ? ಸರ್ ಓಡಿದೆ 70-80,000 ಓಡಿದೆ. ಓಕೆ, 70,000 to 80,000 ಕಿಲೋಮೀಟರ್ ಡ್ರಿವನ್. ನ್ಯಾನೋ ಎಲ್ಲ ನಿಮಗೆ ಗೊತ್ತು, 20+ ಮೈಲೇಜು ಕೂಡ ನಿಮ್ಗೆ ಬರುತ್ತೆ. ಮತ್ತೊಂದು ನ್ಯಾನೋ K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2011 ಮಾಡಲು 4 ಓನರ್ ಆಗಿದೆ. LX ವೇರಿಯಂಟು, 2 ಪವರ್ ವಿಂಡೋ, AC ಬರುತ್ತೆ ಇದರಲ್ಲಿ. 65,000 ರೂಪಾಯಿ ಕೊಡ್ತೀವಿ ನೋಡಿ ಸರ್ ಇದು. 65,000 ರೂಪಾಯಿಗೆ ಓಡಿರೋದಲ್ಲ? ಓಡಿದೆ ಸರ್ ಒಂದು 60,000 ಏನು ಓಡಿದೆ. 60,000 ಕಿಲೋಮೀಟರ್ ಓಡಿರುತ್ತೆ. ಓಕೆ ಸರ್. ಮಾರುತಿ ಸುಜುಕಿ ವ್ಯಾಗನರ್ K05 ರಿಜಿಸ್ಟರ್ಡ್ ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. LX ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ ಇದು. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲು ಸರ್ ಇದು? ಸರ್ 2006 ಮಾಡಲು. ಓಕೆ, 4th ಓನರ್ ಆಗಿದೆ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,35,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಓಕೆ, 1,35,000 1,35,000 ನಿಮಗೆ ಇದು ಫೈನಲ್ ಪ್ರೈಸ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಹ್ಯುಂಡೈ ವರ್ಣ K53 ರಿಜಿಸ್ಟರ್ಡ್ ವೆಹಿಕಲು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಮ್ಯಾಗ್ವಿಲ್ ಜೊತೆ ಬರುವಂಥ ಗಾಡಿ ಇದು. ಮಾಡಲು ಸರ್ ಇದು? ಸರ್ 2007 ಸೆಕೆಂಡ್ ಓನರ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ. 165 ಹೇಳ್ತಾರ ಸರ್. ಬ್ರಷ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಓಕೆ, 1,65,000 1,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟ್ ಸರ್ ಅದು. ಎಷ್ಟು ಓಡಿದೆ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್, 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಾಟಾ ನ್ಯಾನೋ K37 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2014 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, 1,40,000 ರೂಪಾಯಿ ಎಕ್ಸ್ಪೆಕ್ಟೇಷನ್. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 1,40,000 1,40,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ i10 ಹುಂಡೈ i10 ಪೆಟ್ರೋಲ್ ವೇರಿಯಂಟು 2010 ಮಾಡಲು. 3rd ಓನರ್ ಆಗಿದೆ ಗಾಡಿ. 2,25,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,25,000 ಅಂದರೆ 2,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಯಾವ ವೇರಿಯಂಟ್ ಇದು? ಮ್ಯಾಗ್ನಾ ವೇರಿಯಂಟು. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ನೆಕ್ಸ್ಟ್ ಸರ್ ಮತ್ತೊಂದು ಹ್ಯುಂಡೈ i10. ಸರ್ ಹುಂಡೈ i10 2008 ಮಾಡಲು ಮ್ಯಾಗ್ನಾ ವೇರಿಯಂಟು. ಓಕೆ, 4th ಓನರ್ ಆಗಿದೆ. ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ.
1,85,000 ಕೊಡ್ತೀನಿ ನೋಡಿ ಸರ್. ಓಕೆ 1,85,000 1,85,000 ಅದರಲ್ಲಿ ನೆಗೋಷಿಯಬಲ್ ಇದೆಯಾ? ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಇದು. ಓಕೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಸರ್ ಫೋರ್ಡ್ ಐಕಾನು ಡೀಸೆಲ್ ವೇರಿಯಂಟ್ ಗಾಡಿ ಸೆಕೆಂಡ್ ಓನರ್ ಆಗಿದೆ. 1,35,000 ಕೊಡ್ತೀನಿ ನೋಡಿ ಸರ್. ಓಕೆ 1,35,000 1,35,000ಕ್ಕೆ ಎಷ್ಟು ಹೊಡಿದೆ ಸರ್ ಇದು? ಸರ್ 90,000 ಚಿಲ್ಲರೆ ಹೊಡಿದೆ. ಓಕೆ 90,000 ಕಿಲೋಮೀಟರ್ ಅಂದರೆ 90,000 ಕಿಲೋಮೀಟರ್ ಡ್ರಿವನ್ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ಇದು? ಡೀಸೆಲ್ ಅಲ್ಲಿಗೆ ಇದು ಕೂಡ 20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಿಯಟ್ ಪುಂಟೋ K13 ಅಂದರೆ ನಿಮಗೆ ಆಸೆಂಟ್ ರಿಜಿಸ್ಟರ್ಡ್ ವೆಹಿಕಲು ವಿತ್ ಅಲವೆಲ್ಸ್ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗು, AC ಸಿಸ್ಟಮು, ಆಲ್ಫಾ ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟು. ಎಮೋಷನ್ನು. ಓಕೆ 2010 ಮಾಡಲು ಥರ್ಡ್ ಓನರ್ ಆಗಿದೆ ಗಾಡಿ. 2 ಲಕ್ಷ ರೂಪಾಯಿ ಹೇಳ್ತಿದ್ದೀವಿ. ಅದರಲ್ಲೂ ಒಳ್ಳೆ ಪ್ರೈಸಲ್ಲಿ ನಿಮಗೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಬನ್ನಿ. 2,10,000. 2,10,000. ಓಕೆ 2,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು ಆರಾಮಾಗಿ 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಸರ್ ಡೀಸೆಲ್ ವರ್ಣ. ಓಕೆ ಹ್ಯುಂಡೈ ವರ್ಣ K12 ಡೀಸೆಲ್ ವೇರಿಯಂಟ್. ಇದು ಕೂಡ 20+ ಮೈಲೇಜ್ ಬರುವಂಥ ಗಾಡಿ. ಇದು ಮಾಡಲ್ ಇದು 2007 ಮಾಡಲು. ಆ್ಯಂಪ್ ಫೋರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ಇದರಲ್ಲಿ. ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. 5th ಓನರ್ ಆಗಿದೆ ಗಾಡಿ. 1,75,000 ಕೊಡ್ತೀವಿ ನೋಡಿ ಸರ್. ಓಕೆ 1,75,000ಗೆ ಎಷ್ಟು ಓಡಿರ್ಬೋದು ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ 1 ಲಕ್ಷ ಚೇಂಜ್ ಕಿಲೋಮೀಟರ್ ಡ್ರಿವನ್. ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಟೊಯೋಟಾ ಇನೋವಾ G ವೇರಿಯಂಟು 2006 ಮಾಡಲು. ಓಕೆ 3,75,000 ಕೊಡ್ತೀನಿ ನೋಡಿ ಸರ್. ಓಕೆ 3,75,000ಕ್ಕೆ ನಿಮ್ಗೆ ಇನೋವಾ ಇರುತ್ತೆ. ವಿತ್ ನಿಮಗೆ ಮ್ಯಾಗ್ವೆಲ್ ಇರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿರ್ಬೋದು ಸರ್ ಇದೆಲ್ಲ? ಸರ್ ಓಡಿದೆ 1,70,000 ಓಡಿದೆ. ಓಕೆ 1,70,000 ಕಿಲೋಮೀಟರ್ ಡ್ರಿವನ್. ನೀವು ಆರಾಮಾಗಿ 13-14 ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯುಂಡೈ i10 K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2010. ಓಕೆ 4th ಓನರ್ ಆಗಿದೆ ಗಾಡಿ. 4th ಮ್ಯಾಗ್ನಾ ವೇರಿಯಂಟು. ಓಕೆ ಬಹಳ ನೀಟಾಗಿದೆ ಸರ್ ಇದು. 80,000 ಓಡಿದೆ. 1,85,000 ಕೊಡ್ತೀವಿ ನೋಡಿ ಸರ್. ಓಕೆ 1,85,000 1,85,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಸರ್ ಫೋರ್ಡ್ ಐಕಾನು ಪೆಟ್ರೋಲ್ ವೇರಿಯಂಟು. ಓಕೆ 2006 ಮಾಡಲು. ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ 1,20,000 ಹೇಳ್ತವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ನೋಡಿ. ಓಕೆ 1,20,000 1,20,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್. ಅಲ್ಲಿಗೆ 15+ ನಿಮ್ಮ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯುಂಡೈ ಸ್ಯಾಂಟ್ರೋ K03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಬ್ಲೂ ಕಲರ್ ಗಾಡಿ ಇರುತ್ತೆ. ಮಾಡಲು ಸರ್ ಇದು? ಸರ್ 2003 ಮಾಡಲು. ಬರೀ 1 ಲಕ್ಷಕ್ಕೆ. ಓಕೆ 1 ಲಕ್ಷಕ್ಕೆ 2003 ಮಾಡಲ್ ಹ್ಯುಂಡೈ ವರ್ಣ. ಎಷ್ಟು ಓನರ್ ಇದು? ಸ್ಯಾಂಟ್ರೋ ಜಿಂಗೋ ಓನರ್ 4th ಓನರ್ ಆಗಿದೆ. ಎಷ್ಟು ಓಡಿರ್ಬೋದು ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ 1 ಲಕ್ಷ ಚೇಂಜ್ ಕಿಲೋಮೀಟರ್ ಡ್ರಿವನ್. ನೋಡಿ ಹ್ಯುಂಡೈ ಸ್ಯಾಂಟ್ರೋ 1 ಲಕ್ಷದಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಓಕೆ ನೆಕ್ಸ್ಟ್ ಸರ್ ಹ್ಯುಂಡೈ i20 ನೋಡಿ ಸರ್. ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ಲು. ಡೀಸೆಲ್ ವೇರಿಯಂಟು 13 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದು ಬಂದು ನಿಮಗೆ i20 ಮ್ಯಾಗ್ನಾ ವೇರಿಯಂಟು CRDI ಡೀಸೆಲ್ ವೇರಿಯಂಟು. ಮಾಡಲ್ ಯಾವ್ದಂದ್ರೆ ಇದು? 2013 ಸೆಕೆಂಡ್ ಓನರ್ ಗಾಡಿ. ಓಡಿರೋದು 80,000 ಚಿಲ್ಲರೆ ಓಡಿದೆ. ಓಕೆ ಪ್ರೈಸು 3,85,000 ಆಗುತ್ತೆ ನೋಡಿ ಸರ್. ಓಕೆ 3,85,000 3,85,000ಕ್ಕೆ ನಿಮಗೆ ಹ್ಯುಂಡೈ i20 ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು ಸರ್. ಇದು DPಗೂ ಆಗುತ್ತೆ. ಇದು ಡೌನ್ ಪೇಮೆಂಟ್ಗೆ. ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ? ಸರ್ 75,000 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ನೋಡಿ ಸರ್. ಇದು ಓಕೆ 75,000 75,000 ಡೌನ್ ಪೇಮೆಂಟಲ್ಲಿ ನಿಮಗೆ ಹ್ಯುಂಡೈ i20 ಡೀಸೆಲ್ ವೇರಿಯಂಟು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಚೆವ್ರೊಲೆಟ್ ಬೀಟ್ K09 ಲೋಕಲ್ ಮೈಸೂರು ನಂಬರ್. ಇದು ಮಾಡಲು ಸರ್ ಇದು? ಸರ್ 2014 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ ಬರೀ 52,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟು. 52,000 ಕಿಲೋಮೀಟರ್ ಓಡಿರುವಂಥ ಪೆಟ್ರೋಲ್ ವೇರಿಯಂಟು. ಬೀಟ್ LS ಇದು? ಹೌದು ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,25,000 ಕೊಡ್ತೀವಿ ನೋಡಿ ಸರ್. ಓಕೆ 2,25,000 2,25,000ಕ್ಕೆ. ನೆಕ್ಸ್ಟ್ ಸರ್ ಗ್ರ್ಯಾಂಡ್ i10 2014. ಓಕೆ ಸಿಂಗಲ್ ಓನರ್ ಗಾಡಿ. 3.5 ಲಕ್ಷ ಹೇಳ್ತಿದ್ದಾರೆ. ಓಕೆ ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ ಪೆಟ್ರೋಲ್ ಇದಾವೆ? ಹೌದು ಸರ್ ಪೆಟ್ರೋಲ್ ಗಾಡಿ. ಓಕೆ ಓನರ್? ಸಿಂಗಲ್ ಓನರು ಸರ್. ಎಷ್ಟು ಓಡಿದೆ ಇದು? ಸರ್ ಅದು 38,000 ಏನು ಓಡಿದೆ. ಓಕೆ 38,000 ಕಿಲೋಮೀಟರ್ ಓಡಿರುವಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗ್ರ್ಯಾಂಡ್ i10. ಡೌನ್ ಪೇಮೆಂಟ್ ಇದಕ್ಕೆ? ಸರ್ ಬರೀ 50,000 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀನಿ ನೋಡಿ ಸರ್. 50,000 ಡೌನ್ ಪೇಮೆಂಟಲ್ಲಿ. ಓಕೆ ನೆಕ್ಸ್ಟ್ ಸರ್ ಇನೋವಾ. ಸರ್ ಇನೋವಾ 2009 ಮಾಡಲು G ವೇರಿಯಂಟು ಸಿಂಗಲ್ ಓನರ್ ಗಾಡಿ. ಓಕೆ ಸಿಂಗಲ್ 1,70,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಓಕೆ
ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ 1,70,000 ಅಂದರೆ 1,70,000 ಕಿಲೋಮೀಟರ್ ಡ್ರಿವನ್ ಇನೋವಾ ಇದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6,75,000 ರೂಪಾಯಿ ಹೇಳ್ತಿದ್ದಾರೆ, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ. ಓಕೆ 6,75,000 6,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಇದು ಕೂಡ ಡೀಲ್ ಆಗುತ್ತೆ. ಸರ್ ಈಗ ವೋಕ್ಸ್ವ್ಯಾಗನ್ ವೆಂಟೋ ಆಟೋಮೆಟಿಕ್ ಇದು? ಹೌದು ಸರ್, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟು 2013ನೇ ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಭಾಳ ನೀಟಾಗಿದೆ ಗಾಡಿ. 3,85,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ 3,85,000 ವಿತ್ ಅಲವೆಲ್ಸ್ ಇರುತ್ತೆ. ಐಲೈನ್ ಇದು? ಹೌದು ಸರ್, ಐಲೈನ್. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಎಲ್ಲ ಒಂದು 14-15 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ 80,000 ರೂಪಾಯಿ ಡೌನ್ ಪೇಮೆಂಟಲ್ಲಿ ಕೊಡ್ತೀನಿ ನೋಡಿ ಸರ್ ಇದು. ಓಕೆ 80,000 80,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರು. ಓಕೆ 2014 ಮಾಡಲು, ಸಿಂಗಲ್ ಓನರ್ ಗಾಡಿ, VDI ವೇರಿಯಂಟು. ಓಕೆ 1,10,000 ಓಡಿದೆ. ಹಾಂ ಹಾಂ 4,85,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ 4,85,000ಗೆ VDI ಅಂದರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ. ಆಲ್ಫಾ ಪವರ್ ಇಂಟು ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಇದಕ್ಕೆ ಸರ್ ಲೋನ್ ಅಂತ ಬಂದರೆ ಡೌನ್ ಪೇಮೆಂಟ್ ಇದಕ್ಕೆ? ಸರ್ 80,000 ಡೌನ್ ಪೇಮೆಂಟಲ್ಲಿ ಕೊಡ್ತೀನಿ ನೋಡಿ ಸರ್ ಇದು. ಓಕೆ 80,000 80,000 ಡೌನ್ ಪೇಮೆಂಟಲ್ಲಿ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ VDI ಕೂಡ ಸಿಗುತ್ತೆ. ಮಾರುತಿ ಸುಜುಕಿ SX4 ಇದು ಕೂಡ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ಇಂಟು ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಬರುವಂಥದ್ದು. K18 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2012ನೇ ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. 85,000 ಓಡಿದೆ. ಓಕೆ 3,15 ಲಕ್ಷ ರೂಪಾಯಿ ಆಗುತ್ತೆ ನೋಡಿ ಸರ್. 3,15 ಲಕ್ಷಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? 80,000 ರೂಪಾಯಿ ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀನಿ ನೋಡಿ. ಓಕೆ 80,000 ಅಂದರೆ 80,000 ಡೌನ್ ಪೇಮೆಂಟಲ್ಲಿ ನೀವು SX4 ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ನ್ಯಾನೋ LX K05 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಟಾಟಾ ನ್ಯಾನೋ 2012ನೇ ಮಾಡಲು, ಸಿಂಗಲ್ ಓನರು. ಓಕೆ ಸ್ಪೆಷಲ್ ಎಡಿಷನ್ ಬರುತ್ತೆ ಇದು. ಹಾಂ ಹಾಂ 1,10,000 ರೂಪಾಯಿ ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ 1,10,000 1,10,000ಗೆ ನಿಮಗೆ ಈ ನ್ಯಾನೋ ಕೂಡ ಸಿಗುತ್ತೆ. ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಸ್ಯಾಂಟ್ರೋ 2007ನೇ ಮಾಡಲು. ಓಕೆ ಸೆಕೆಂಡ್ ಓನರ್ ಆಗಿದೆ ಗಾಡಿ. 1,65,000 ರೂಪಾಯಿ ಹೇಳ್ತಿದ್ದಾರೆ, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 1,65,000 1,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಸರ್ 2009ನೇ ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಹಾಂ ಹಾಂ ಇದರಲ್ಲಿ ಆ್ಯಂಪ್, ಊಫರು, ಆಂಡ್ರಾಯ್ಡ್ ಸಿಸ್ಟಮ್ ಪ್ರತಿಯೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. 2 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ. ಓಕೆ 2 lakhs ಅಂದರೆ 2 ಲಕ್ಷ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ನಿಮ್ಗೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಇನೋವಾ ಸರ್, ಟೊಯೋಟಾ ಇನೋವಾ. ಹಾಂ G ವೇರಿಯಂಟು 2010ನೇ ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. 5,75,000 ರೂಪಾಯಿ ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ. ಓಕೆ 5,75,000 5,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸಲ್ಲೇ ನಿಮಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸರ್ ಡಿಸೈರ್ 2009ನೇ ಮಾಡಲು, 4 ಓನರ್ ಆಗಿದೆ. 2,60,000 ರೂಪಾಯಿ ಆಸ್ಕಿಂಗ್ ಪ್ರೈಸು. ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ 2,60,000 60. ಓಕೆ 2,60,000ಗೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VDI ವೇರಿಯಂಟ್ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. K45 ಅಂದರೆ ಹುಣಸೂರು ರಿಜಿಸ್ಟರ್ಡ್ ವೆಹಿಕಲ್, ಆಲ್ಫಾ ಪವರ್ ಇಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ. 18-20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋಂಡಾ ಜಾಜ್ K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಹಾಂ ಹಾಂ ಪೆಟ್ರೋಲ್ ಇದು ಡೀಸೆಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟು. ಓಡಿರೋದು 65,000 ಚಿಲ್ಲರೆ ಓಡಿದೆ. ಹಾಂ ಹಾಂ 2,85,000 ರೂಪಾಯಿ ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 2,85,000 2,85,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸ್ಗೆ ನಿಮಗೆ ಕ್ಲೋಸ್ ಆಗುತ್ತೆ. ಫೋರ್ಡ್ ಫಿಗೋ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಮಾಡಲ್ ಇದು? ಸರ್ 2010ನೇ ಮಾಡಲು, ಟೈಟಾನಿಯಂ ವೇರಿಯಂಟು, 4th ಓನರ್ ಆಗಿದೆ. ಓಕೆ ಬರೀ 1,85,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ 1,85,000 1,85,000ಕ್ಕೆ ಓಡಿರೋದು ಸರ್ ಇದು? ಸರ್ 68,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟು. ಡೀಸೆಲ್ ಅಂದರೆ ನಿಮಗೆ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. ಏರ್ ಬ್ಯಾಗು ಕೂಡ ಇದರಲ್ಲಿ ಇರುತ್ತೆ. ಹೌದು ಸರ್. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ i20 ಮಾಡಲು ಸರ್ ಇದು? ಸರ್ 2011ನೇ ಮಾಡಲು. ಓಕೆ ಥರ್ಡ್ ಓನರ್ ಆಗಿದೆ. ಹಾಂ ಹಾಂ 2,85,000 ರೂಪಾಯಿ ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸಲ್ಲೇ ಕ್ಲೋಸ್ ಆಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಓಡಿರೋ ಸರ್ ಇದು? ಸರ್ 1,10,000 ಓಡಿದೆ. 1,10,000 ಕಿಲೋಮೀಟರ್ ಡ್ರಿವನ್ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ಅಲ್ವಾ ಇದು? ಡೀಸೆಲ್ ಅಲ್ಲಿಗೆ ಇದು ಕೂಡ 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು Hyundai i20 K55 ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮಾಡಲು ಸರ್ ಇದು? ಸರ್ 2014. ಓಕೆ ಸೆಕೆಂಡ್ ಓನರ್ ಆಗಿದೆ. 2014 ಸೆಕೆಂಡ್ ಓನರು, ಮ್ಯಾಗ್ನಾ ವೇರಿಯಂಟು, ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ರೋಡ್ ಇರೋದು ಒಂದೇ ನಿಮಿಷ ನೋಡ್ತೀನಿ.
ಓಕೆ ಎಷ್ಟು ಹೊಡಿದೆ ಅಂತಲೂ ಕೂಡ ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ. ನಿಮಗೆ ಡೀಸೆಲ್ ವೇರಿಯಂಟ್ ಆದ್ದರಿಂದ ನಿಮಗೆ 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ತುಂಬಾ ಕರೆಕ್ಟಾಗಿ ಓಡಿಸಿದ್ರೆ ಇನ್ನೂ ಜಾಸ್ತಿನೇ ಮೈಲೇಜ್ ಸರ್. ಬರುತ್ತೆ. 70,000 ಓಡಿದೆ ಸರ್. ಎಷ್ಟು? ಬರೀ 70,000 ಓಡಿದೆ. ಓಕೆ 70,000 ಕಿಲೋಮೀಟರ್ ಡ್ರಿವನ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,90,000 ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ನೋಡಿ. ಓಕೆ 3,70,000 3,90,000 3,90,000 ಅಲ್ಲ 3,90,000. ದಯವಿಟ್ಟು ಕ್ಷಮೆ ಇರಲಿ. 3,90,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನು ಸರ್ ಇದಕ್ಕೆ? ಸರ್ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಓಕೆ 80,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. XUV 500 W4 ವೇರಿಯಂಟು K51 ಅಂದರೆ ಬ್ಯಾಂಗ್ಳೂರ್ ಲಿಸ್ಟೆಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ W4 ಅಂದರೆ 4 ಗಾಳಿ ಚೀಲ, ABS ಎಲ್ಲನೂ ಕೂಡ ಬರುವಂಥ ಗಾಡಿ ವಿತ್ ಅಲವೆಲ್ಸ್ ಇರುತ್ತೆ. ಮಾಡಲು ಸರ್ ಇದು? ಸರ್ 2017ನೇ ಮಾಡಲು. ಹಾಂ, ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ ಎಷ್ಟು ಓಡಿದೆ ಸರ್ ಇದು? 78,000 ಚಿಲ್ಲರೆ ಓಡಿದೆ. ಓಕೆ 78,000 ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 7,80,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 7,80,000 7,80,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಹ್ಯುಂಡೈ ವರ್ಣ 1.6 SX ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ K06 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2014ನೇ ಮಾಡಲು. ಹಾಂ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ 1,17,000 ಓಡಿದೆ. ಆಪ್ಷನಲ್ ವೆಹಿಕಲ್. ಓಕೆ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4,95,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ 4,95,000 4,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದಕ್ಕೂ ಕೂಡ ಲೋನ್ ಆಗುತ್ತೆ? ಆಗುತ್ತೆ ಸರ್. 75,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ನೋಡಿ. ಓಕೆ 75,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್ ಟೊಯೋಟಾ ಫಾರ್ಚುನರ್. ಓಕೆ ಫಾರ್ಚುನರ್ K01 ಅಂದರೆ ಬ್ಯಾಂಗ್ಳೂರ್ ಲಿಸ್ಟೆಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಲೆವೆಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು? ಸರ್ 2012 ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ 1,70,000 ಓಡಿದೆ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ ಇದರಲ್ಲಿ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ 11,75,000 ರೂಪಾಯಿ ಹೇಳ್ತಿದ್ದಾರೆ, ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 11,75,000 11,75,000 ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ 2.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀವಿ ನೋಡಿ. ಓಕೆ 2.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಫಾರ್ಚುನರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಫೋರ್ಡ್ ಎಕೋಸ್ಪೋರ್ಟ್ಸ್ K51 ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ಇದು ಟೈಟಾನಿಯಂ ಪ್ಲಸ್ ಸರ್. ಬಟನ್ ಸ್ಟಾರ್ಟ್. ಓಕೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. 6 ಏರ್ ಬ್ಯಾಗ್ ಅಂದರೆ 6 ಗಾಳಿ ಚೀಲ, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲನೂ ಕೂಡ ಬರುವಂಥ ಗಾಡಿ ಇದು. ಮಾಡಲ್ ಇದು? ಸರ್ 2014 ಸೆಕೆಂಡ್ ಓನರ್ ಆಗಿದೆ. ಓಕೆ ಓಡಿರೋದು? 1,40,000 ಓಡಿದೆ. ಡೀಸೆಲ್ ಅಲ್ಲ ಇದು? ಡೀಸೆಲ್ ವೇರಿಯಂಟು. ಓಕೆ ಪ್ರೈಸ್? 5,40,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 5,40,000 5,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಸರ್ 2013 ಮಾಡಲು, ಥರ್ಡ್ ಓನರ್ ಗಾಡಿ. ಎಕೋಸ್ಪೋರ್ಟ್ಸು K20 ರಿಜಿಸ್ಟರ್ಡ್ ವೆಹಿಕಲ್. ವೇರಿಯಂಟ್ ಇದು ಟೈಟಾನಿಯಂ ಯಾವ್ದು? ಸರ್ ಟ್ರೆಂಡ್ ವೇರಿಯಂಟ್ ಇದು. ಟ್ರೆಂಡ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಅಷ್ಟೇ. AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರುತ್ತೆ. ಓಡಿರೋದು ಸರ್ ಇದು? ಸರ್ 1,70,000 ಓಡಿದೆ. ಓಕೆ ಪ್ರೈಸು? 4,40,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 4,40,000 4,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ K53 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲ್ ಇದು? ಸರ್ 2014ನೇ ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. 1,30,000 ಓಡಿದೆ. VXI ವೇರಿಯಂಟು, ಟಾಪ್ ಎಂಡ್ ವೆಹಿಕಲ್. ಪ್ರೈಸು? ಸರ್ 3,75,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 375 ಡೌನ್ ಪೇಮೆಂಟ್ ಇದಕ್ಕೆ? ಸರ್ ಬರೀ 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಓಕೆ 60,000 ಡೌನ್ ಪೇಮೆಂಟ್. ನೆಕ್ಸ್ಟ್ ಸರ್ ಹ್ಯುಂಡೈ i10 K02 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು? ಸರ್ 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಬರೀ 60,000 ಓಡಿದೆ. ಮ್ಯಾಗ್ನಾ ವೇರಿಯಂಟು, ಆಲ್ಫಾ ಪವರ್ ವಿಂಡೋ ಬರುತ್ತೆ. 2,55,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 2,55,000 ನೆಗೋಷಿಯಬಲ್. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರ್. ಮಾಡಲು? ಸ್ವಿಫ್ಟ್ ಡಿಸೈರು 2010 ಮಾಡಲು, ಸಿಂಗಲ್ ಓನರ್ ಗಾಡಿ. 74,000 ಓಡಿದೆ. ಓಕೆ VXನ VDನ ಇದು? VXI ಪೆಟ್ರೋಲ್ ವೇರಿಯಂಟು. ಓಕೆ 3,25,000 ರೂಪಾಯಿ ಆಸ್ಕಿಂಗ್ ಪ್ರೈಸು, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 3,25,000 3,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯೇಟ್. ಮಾರುತಿ ಸುಜುಕಿ ಬಲೆನೋ ಬೇಡ ಅನ್ನೋರಿಗೆ ಗ್ಲಾನ್ಸೋ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು K01 ಅಂದರೆ ಬ್ಯಾಂಗ್ಳೂರ್ ಲಿಸ್ಟೆಡ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲೆವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ನಿಮಗೆ ವಿತ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥ ಗಾಡಿ. ಮಾಡಲ್ ಇದು? ಸರ್ 2019ನೇ ಮಾಡಲು, ಸಿಂಗಲ್ ಓನರ್ ಗಾಡಿ. 70,000 ಓಡಿದೆ. 7,25,000 ರೂಪಾಯಿ ಹೇಳ್ತಿದ್ದಾರೆ, ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 7,25,000 7,25,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ನೋಡಿ. ಓಕೆ 80,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್
ಹುಂಡೈ i20 ಪೆಟ್ರೋಲ್ ವೇರಿಯಂಟು ಓಕೆ 2016 ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ. 1,06,000 ಓಡಿದೆ. ಓಕೆ 5,45,000 ಆಸ್ಕಿಂಗ್ ಪ್ರೈಸು. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 5,45,000 5,45,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಯಾವ ವೇರಿಯಂಟ್ ಇದು ಸರ್? ಸ್ಪೋರ್ಟ್ಸ್ ವೇರಿಯಂಟು. ಓಕೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಓಕೆ 80,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಶೋರೂಮ್ದು? ಸರ್ ಮೈಸೂರು ನಾರಾಯಣ ರುದ್ರಾಲಯ ಆಸ್ಪತ್ರೆ ಹತ್ರ, ರಿಂಗ್ ರೋಡ್ ಹತ್ರದಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ 100 ಮೀಟರ್ ಇದೆ ಸರ್ ನಮ್ಮದು. ಓಕೆ ಸರ್.